ನಮಸ್ತೆ ಮಾಸ್ಟರ್ಸ್. 111ನೇ ದಿನದ ತುಳಸಿದಳ ಭಾಗ 2ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ರಮತೆ ಬಾಲೋನ್ಮತ್ತವ ದೇವ. ರಮತೆ ಬಾಲೋನ್ಮತ್ತವ ದೇವ ಅಂತ. ಧ್ಯಾನದಲ್ಲಿ ವಿಜಯವನ್ನು ಸಂಪಾದಿಸಿದ್ದೇವೆ, ಧ್ಯಾನ ವಿಜಯಿಗಳಾಗಿದ್ದೇವೆ. ಅನಂತರ ಏನು? ಆಮೇಲೆ ನಮ್ಮ ಪರಿಸ್ಥಿತಿ ಹೇಗಿರುತ್ತದೆ? ಅನಂತರ ಇರುವುದೇ ರಮತೆ ಬಾಲೋನ್ಮತ್ತವ ದೇವ. ಯೋಗಿಯಾದವನು ಅಂದರೆ ಧ್ಯಾನದಲ್ಲಿ ವಿಜಯವನ್ನು ಗಳಿಸಿದವನು ಎಂದರ್ಥ. ಜ್ಞಾನವನ್ನು ಸಂಪಾದಿಸಿದವನು ಅಂದರೆ ತಾನು ಎಲ್ಲ ಕಡೆ ಇರುವುದೆಂದು ತಿಳಿದುಕೊಂಡಿರುವವನು, ತಾನಲ್ಲದೆ ಬೇರೊಂದಿಲ್ಲ ಎಂದು ಅನುಭವದಲ್ಲಿ ಅರಿತವನು. ಅಂದರೆ ಇನ್ನು ಬಾಳೆ ಎಲೆಯ ಮೇಲೆ ಮುಳ್ಳು ಬಂದು ಬಿದ್ದರೂ ಅಥವಾ ಮುಳ್ಳು ಬಂದು ಬಾಳೆ ಎಲೆಯ ಮೇಲೆ ಬಿದ್ದರೂ ತಾನೇ ಮುಳ್ಳು, ತಾನೇ ಬಾಳೆ ಎಲೆ. ಆದ್ದರಿಂದ ಕೆಳಗೆ ಬಿದ್ದರೂ ಮೇಲೆ ಬಿದ್ದರೂ ತಾನೇ ಜಯಗಳಿಸಿದ ಹಾಗೆ ಎಂದರ್ಥ. ಅದೇ ವಿಜಯ. ಆಗ ಇನ್ನು ಉಳಿದಿದ್ದೇನಿದೆ? ಎಲ್ಲ ಸಮಯದಲ್ಲೂ ಆತಂಕರಹಿತ ಜೀವನವನ್ನು ಸುಖವಾಗಿ ಜೀವಿಸುವುದು ಅಷ್ಟೇ ಉಳಿಯೋದು. ಚಿಕ್ಕ ಮಕ್ಕಳು ಸದಾ ಕೇಕೆ ಹಾಕಿದ ಹಾಗೆ, ಹುಚ್ಚ ಸದಾ ತನ್ನೊಳಗೆ ತಾನು ನಗುವ ಹಾಗೆ ಇರುವುದನ್ನು ಬಿಟ್ಟು ಬೇರೊಂದಿಲ್ಲ. ಇದೇ ರಮತೆ ಬಾಲೋನ್ಮತ್ತ ದೇವ ಅಂದರೆ. ಕಬಿ ಹಸೆ ಔರ್ ಕಬಿ ಮೌನ್ ಮೇ ರಹೇ ಜಾಯೆ ಪರ್ ದುಃಖಿತ್ ಕಬಿ ನ ಹೋಯೆ ಅಂತ ಕಬೀರ್ ದಾಸರು ಹೇಳ್ತಾರೆ. ಅದೇ ರೀತಿ ಆನಾಪಾನ ವಿಪಸ್ಸನ ಎಲ್ಲರಿಗೂ ಬೋಧಿಸಲಿಕ್ಕಾಗಿಯೇ ಆವಿರ್ಭವಿಸಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಇದನ್ನು ಆವಿರ್ಭವಿಸಿದೆ. ಆನಾಪಾನಸತಿ ವಿಪಸ್ಸನ ಧ್ಯಾನ ಮಾರ್ಗವೇ ವಾಸ್ತವಕ್ಕೆ ಹಿಂದಿನ ಕೃಷ್ಣನ ಪ್ರಬೋಧೆ, ಬುದ್ಧ ಪ್ರಬೋಧೆ, ಆದಿಶಂಕರಾಚಾರ್ಯರ ಪ್ರಬೋಧೆ ಕೂಡ ಅದೇ ಆಗಿದೆ. ಮತ್ತು ನಮ್ಮ ವರ್ತಮಾನದ ಪಿರಮಿಡ್ ಪ್ರಬೋಧೆ ಕೂಡ ಅದೇ ಆಗಿದೆ. ಆನಾಪಾನಸತಿ ವಿಪಸ್ಸನ ಧ್ಯೇಯ ಮಾರ್ಗ ಇರುವ ಒಂದೇ ಒಂದು ಸತ್ಯ, ಧ್ಯಾನ ಮಾರ್ಗವನ್ನು ಎಲ್ಲರಿಗೂ ಬೋಧಿಸುವುದೇ ಪಿರಮಿಡ್ ಮಾಸ್ಟರ್ಸ್ಗಳ ಏಕೈಕ ಧ್ಯೇಯ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಈ ದಿನದ ಸಂಕಲ್ಪ, ನಾವು ಆರೋಗ್ಯವಾಗಿದ್ದೇವೆ, ನಾವು ಆನಂದವಾಗಿದ್ದೇವೆ ಅಂತ ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್.